92,000 ತಾಲೂಕಲ್ಲಿ ಹಾಲು ಗೊತ್ತಾಯಿತು. ಇವತ್ತು 92,000 ಲೀಟರ್ ಒಂದು ದಿನಕ್ಕೆ ಹಾಲು ಸಂಗ್ರಹಣೆ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ನಾವು 1 ಲಕ್ಷ ಲೀಟರ್ನು ಸಹ ಮುಟ್ಲಿದೆ. ಇದ್ರ ಅರ್ಥ ಇಷ್ಟೇ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಲ್ಲೂ ಅತ್ಯಂತ ಮುಖ್ಯವಾಗಿ ಗಡಿ ಪ್ರದೇಶಗಳಿರ್ಬೋದು, ಮತ್ತು ಇವತ್ತು ನೆಗ್ಲೆಕ್ಟ್ ಆಗಿರ್ತಕ್ಕಂಥ ಹಳ್ಳಿಗಳಿರ್ಬೋದು, ಎಲ್ಲ ಹಳ್ಳಿಗಳನ್ನು ಗುರುತಿಸಿ ಪ್ರತಿಯೊಂದು ಹಳ್ಳಿಗೂ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಕೊಟ್ಟಿದ್ದೇ ಆದರೆ ಆ ಮೂಲಕ ಗ್ರಾಮೀಣಾಭಿವೃದ್ಧಿ ಆಗುತ್ತೆ, ಆ ಮೂಲಕ ಅಲ್ಲಿನ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನುವ ಉದ್ದೇಶದಿಂದ ಈ ಒಂದು ಡೈರಿಗಳನ್ನು ತರಲಾಗಿದೆ. ಸಾಹೇಬರು ಮಾತಾಡ್ಬೇಕಾದ್ರೆ ನನಗಿಂತ ಡೀಟೇಲ್ ಆಗಿ ಇನ್ನೂ ಹೇಳ್ತಾರೆ, ಏನು ವಿದ್ಯಾರ್ಥಿಗಳೆಲ್ಲ ಏನೇನು ಅನುಕೂಲ ಇದೆ ಅಂತಕ್ಕಂಥದ್ದನ್ನು ಅವರು ನನಗಿಂತ ಡೀಟೇಲ್ ಆಗಿ ಹೇಳ್ತಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿ ಏನೀಗ 500 ಅತ್ಯಂತ ಯಶಸ್ವಿಯಾಗಿ ಚೆನ್ನಾಗಿ ಸಂಘವನ್ನು ನಡೆಸ್ತಾ ಇದ್ದೀರಾ. ಇವತ್ತು ಸುಮಾರು 500ರಿಂದ 550 ಲೀಟರ್ ಪ್ರತಿದಿನ ಹಾಲು ಸಂಗ್ರಹಣೆ ಮಾಡ್ತಿದ್ದೀರಾ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಈ ಹಾಲು ಸಂಗ್ರಹಣೆ ಇನ್ನೂ ಯಥೇಚ್ಛವಾಗಲಿ, 1,000 ಲೀಟರನ್ನು ಶೀಘ್ರವಾಗಿ ಮುಟ್ಟುವಂಥದ್ದಾಗಲಿ, ಮತ್ತು ಈ ಹಾಲಿನ ಉತ್ಪಾದನೆಗೆ ಸಹಕಾರಿಯಾಗುವಂಥ ಏನೇ ಸೌಲಭ್ಯಗಳಿದ್ರೂ ಸಹ ನಮ್ಮ ಗೌಡರ ನೇತೃತ್ವದಲ್ಲಿ ನಾವು ನಿಮಗೆ ಕೊಡೋದಕ್ಕೆ ಬದ್ಧವಾಗಿರ್ತೀವಿ. ಯಾವುದೇ ಸೌಲಭ್ಯಗಳಿರ್ಬೋದು, ಅವರ ಮಾರ್ಗದರ್ಶನದಲ್ಲಿ ತಮ್ಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು, ಏನೇನು ಇನ್ಪುಟ್ ಸಬ್ಸಿಡಿಗಳನ್ನು ಕೊಡಬೇಕು, ಎಲ್ಲವನ್ನು ಕೊಡೋದಕ್ಕೆ ಸಹ ನಾವು ಬದ್ಧರಾಗಿರ್ತೀವಿ. ತಾವೆಲ್ಲರೂ ಸಹ ಸಂಘಕ್ಕೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು. ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿದಾಗ ಮಾತ್ರ ನಿಮ್ಮ ಸಂಘ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ, ನಿಮಗೆ ಒಳ್ಳೆ ದರ ಬರೋದಕ್ಕೆ ಸಾಧ್ಯ. ಆ ಒಳ್ಳೆ ದರ ಬಂದ ನಂತರ ಸರ್ಕಾರದ ಪ್ರೋತ್ಸಾಹನ ಬರೋದಕ್ಕೆ ಸಾಧ್ಯ. ಹಾಗಾಗಿ ತಮ್ಮೆಲ್ಲ ಕೇಳ್ಕೊಳ್ಳೋದಿಷ್ಟೇ, ನೀವು ಎಷ್ಟೆಷ್ಟು ಹಾಲು ಹಾಕ್ತಾ ಇದ್ದೀರಾ ಅಷ್ಟೇ ಹಾಲನ್ನೇ ಗುಣಮಟ್ಟದ ಹಾಲನ್ನು ಹಾಕಬೇಕು. ಪ್ರತಿಯೊಂದು ಗುಣಮಟ್ಟದ ಹಾಲನ್ನು ಟೆಸ್ಟ್ ಮಾಡಿ, ಟೆಸ್ಟಿಗೆ ಅನುಗುಣವಾಗಿ ನಿಮಗೆ ದರವನ್ನು ನೀಡುವಂಥ ಪ್ರಕ್ರಿಯೆಯನ್ನು ಸಹ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ದೇಶಕರ ನೇತೃತ್ವದಲ್ಲಿ ನಿಮ್ಮ ಸಂಘದಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ತಿಳಿಸ್ತಾ, ತಾವೆಲ್ಲರೂ ಸಹ ಅತ್ಯಂತ ಹುಮ್ಮಸ್ಸಿನಿಂದ, ಎಲ್ಲರೂ ಸಹ ಭಾಗವಹಿಸುವಿಕೆಯಿಂದ, ಅತ್ಯಂತ ಖುಷಿಯಿಂದ ಈ ಒಂದು ಡೈರಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಇದೇ ರೀತಿ ತಾವೆಲ್ಲರೂ ಒಟ್ಟಾಗಿದ್ದು ಈ ಸಂಘ ಮುಂದುವರಿಯೋದಕ್ಕೆ ಜಾಸ್ತಿ ಟೈಮೇ ತಗೊಳ್ಳಲ್ಲ. ಈ ರೀತಿ ತಾವೆಲ್ಲರೂ ಸಹ ಒಟ್ಟಾಗಿ ಸಂಘದ ಕ್ಷಯಾಭಿವೃದ್ಧಿಗೆ ಶ್ರಮಿಸಬೇಕು. ಜೊತೆಗೆ ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು, ಗುಣಮಟ್ಟದ ಹಾಲನ್ನು ಕೊಡಬೇಕು. ಹಾಗೂ ಆ ಮೂಲಕ ತಾವೆಲ್ಲ ಪ್ರತಿಯೊಂದು ಕುಟುಂಬಕ್ಕೂ ಸೌಲಭ್ಯವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ನಿರ್ದೇಶಕ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅಂತ ತಿಳಿಸ್ತಾ, ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.